ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಟೀಚರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಅಂದ್ಕೊಂಡಾಗೆ ಇವತ್ತು C&R ರೂಲ್ ಬಿಟ್ಟಿದ್ದಾರೆ. ಏನೇನು ಬಿಟ್ಟಾರೆ, ಯಾವಾಗ ಬಿಟ್ಟಿದ್ದಪ್ಪ ಅಂದ್ರೆ 10 ಆಗಸ್ಟ್ 2026 ರಾತ್ರಿ 9:10 ಸುಮಾರಲ್ಲೇ ಬಿಟ್ಟಿದ್ದಾರೆ. ಹೊಸ ರೂಲ್ಸಲ್ಲಿ ಏನೇನು ಚೇಂಜ್ ಮಾಡಿದಾರಪ್ಪ ಅದನ್ನ ನೋಡೋಣ. ಇನ್ನು ಶೀರ್ಷಿಕೆ ನಿಯಮಗಳು ಇವೇನು ಬೇಡ, ಇಂಪಾರ್ಟೆಂಟ್ ಅಲ್ಲ. ಈಗ ಮೇನ್ ಇಂಪಾರ್ಟೆಂಟ್ ನಮ್ಮ ಯಾವ್ಯಾವು ನೋಡೋಣ. ಫಸ್ಟ್ ಏನು ಬಂದಿದೆ ಅಂದರೆ ಇಲ್ಲಿ ಅಂಕಗಳ ಹಂಚಿಕೆ ಬಗ್ಗೆ ನೋಡೋಣ. ಅಂಕಗಳ ಹಂಚಿಕೆ ಯಾವ್ಯಾವುದು ಪೋಸ್ಟರ್ದು ಅಂತ ನೋಡೋಣ. ಫಸ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಅಂಕಗಳ ಹಂಚಿಕೆಯನ್ನು ಹೇಗೆ ಮಾಡಿದಾರಪ್ಪ. ಇಲ್ಲಿ ಮೇನು ಸಿ ಟಿನ ತೊಗೊಂಡಿದ್ದಾರೆ. ಸಿ ಟಿಯಲ್ಲಷ್ಟು 70 ಕನ್ಸಿಡರ್ ಆಗುತ್ತೆ. ಟಿದು 20%. ಅದೇ ನಿಮ್ಮದು PUCಯಲ್ಲಿ ಆಗಿದ್ದು 8%. ಮತ್ತು ಶಿಕ್ಷಣ ಕೋರ್ಸ್ ಅಂದರೆ ನಿಮ್ಮದು B.Ed ಎಷ್ಟು ಕನ್ಸಿಡರ್ ಆಗುತ್ತೆ, 2% ಕನ್ಸಿಡರ್ ಆಗುತ್ತೆ. ಅದೇ ರೀತಿ ಇದು ಇಲ್ಲಿ ನೋಡಿದೆ ಏನು ಹೇಳಿದ್ದಾರೆ ಇವರು, ಶಿಕ್ಷಣದಲ್ಲಿ DLED ಅಭ್ಯರ್ಥಿಗಳು, ವಿಶೇಷ ಡಿಪ್ಲೊಮಾದಲ್ಲಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ನಾರ್ಮಲ್ 4 ವರ್ಷದ ಪದವಿ ಆಗಿದಾವೆ. ಈಗ 4 ವರ್ಷದ ಪದವಿಯಲ್ಲಿ ಏನೇನು ಅಪ್ಲೈ ಆಗುತ್ತೆ, ಅವ್ರಿಗೆ ಶೇಕಡಾವಾರು ಅಂಕಗಳ ಹಂಚಿಕೆ ಹೇಗಾಗುತ್ತೆ ಅಂದರೆ ಅವ್ರಿಗೆ ಅವ್ರದ್ದು CETದು 70% ಕನ್ಸಿಡರ್ ಆಗುತ್ತೆ. ಅದೇ ರೀತಿ TETದು 20%. ನೆಕ್ಸ್ಟ್ ನೀವು BE ಮಾಡಿ B.Ed ಮಾಡಿದರೆ, BA ಮಾಡಿ B.Ed ಮಾಡಿದರೆ, BSc ಮಾಡಿ B.Ed ಮಾಡಿದರೆ ಅದರಲ್ಲಿ ಇರ್ತಕ್ಕಂಥದ್ದು 10% ಕನ್ಸಿಡರ್ ಆಗುತ್ತೆ. ಇದು 4 ವರ್ಷದ ಪದವಿ, 4 ಇಯರ್ಸದ್ದು. ಇದು ಮೇಲಿನ 3 ಇಯರ್ಸದ್ದು. ನೆಕ್ಸ್ಟ್ ಬರೋಣ. ಹಾಗಾದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಯಾರಪ್ಪ ಅಂದ್ರೆ ಇಲ್ಲಿ GPSTR ಟೀಚರ್ಸ್ ಅಂತ ನೋಡೋಣ. ಇದು ಸೇಮ್ B.Edದ್ದು ಪದವಿ ಶಿಕ್ಷಣ ಡಿಪ್ಲೊಮಾದವ್ರದ್ದು. ಸಿ ಟಿಯಲ್ಲಿದ್ದ 70%, TETದು 20%, ಮತ್ತು ಪದವಿಯಲ್ಲಿ ಡಿಗ್ರಿ ಮಾರ್ಕ್ಸಲ್ಲಿ 8%, ಮತ್ತು ಶಿಕ್ಷಣ ಕೋರ್ಸಲ್ಲಿ 2% ಕನ್ಸಿಡರ್ ಮಾಡ್ತಾರೆ ನಿಮ್ಗೆ. ಅದೇ ರೀತಿ ನಿಮಗೆ ಯಾರಾದರೂ 4 ವರ್ಷದ, ಈಗ ಇತ್ತಿತ್ತಲಾಗೆ ಸ್ಟಾರ್ಟ್ ಆಗಿದ್ದಾವಲ್ಲ 4 ವರ್ಷದ ಪದವಿ ಹೊಂದಿದವ್ರದ್ದು ಏನಾಗ್ತದಪ್ಪ ಅಂದರೆ ಅವ್ರಿಗೆ CETಯಲ್ಲಿ ಪಡೆದಿರ್ತಕ್ಕಂಥದ್ದು 70%, TETದು 20%, ಅದೇ ರೀತಿ BE B.Ed, BA B.Ed, BSc B.Ed ಮಾಡಿದವ್ರಿಗೆ 20% ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಇದು ಆಲ್ಮೋಸ್ಟ್ ಆಲ್ ಮೊನ್ನೆ ಲಾಸ್ಟ್ ಟೈಮ್ C&R ಬಿಟ್ಟಿದ್ರಲ್ಲ ಅದೇ ಟೈಪ್ ಐತಿ. ಇದರಲ್ಲಿ ಏನು ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ ಆದರೂ ನೋಡೋಣ. ನೆಕ್ಸ್ಟ್ ಕಂಪ್ಯೂಟರ್ ಶಿಕ್ಷಕರಿಗೆ ಹೊಸದಾಗಿ ನೇಮಕಾತಿ ಮಾಡ್ಕೊಳಕತ್ತಾರಲ್ಲ ಅವ್ರದ್ದು CETದು 85% ಮತ್ತು ಡಿಗ್ರಿದು 15%. ಇವ್ರಿಗಿನ್ನ B.Ed ಮತ್ತು TET ಕನ್ಸಿಡರ್ ಆಗಲ್ಲ ಇವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಹಲವು ವರ್ಷಗಳ ಬೇಡಿಕೆ ದೈಹಿಕ ಶಿಕ್ಷಕರ ನೇಮಕಾತಿ ಗ್ರೇಡ್ 2 1ರಿಂದ 8ನೇ ತರಗತಿಯವರೆಗೆ. ಇವ್ರದ್ದು ಅಂಕಗಳ ಹಂಚಿಕೆ ಹೇಗೈತಪ್ಪ ಅಂದ್ರೆ ಇವ್ರು ಪಡೆದಿರ್ತಕ್ಕಂಥ CETದು 85%, ಅದೇ PUC ಅಥವಾ ಡಿಪ್ಲೊಮಾದು 13%, ಮತ್ತು ದೈಹಿಕ ಶಿಕ್ಷಣ B.Ed ಮಾಡಿರ್ತಾರಲ್ಲ ಅದರದ 2% ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಈಗ ಮೇನ್ ಇಂಪಾರ್ಟೆಂಟ್ ಹೈಸ್ಕೂಲ್ ಟೀಚರ್ ಯಾರ್ಯಾರು ಆಗಬೇಕಂತಿದ್ದೀರಿ, ಹೈಸ್ಕೂಲ್ ಟೀಚರ್ದು
ನೋಡೋಣ. ಹೈಸ್ಕೂಲ್ ಟೀಚರ್ಸಲ್ಲಿ ಅಂಕಗಳ ವೇಟೇಜ್ ಹೆಂಗಿರ್ತೈತೆ ಅಂದ್ರೆ ಸಿ ಇ ಟಿ ಎಲ್ಲ ಅವ್ರು ತೊಗೊಂಡಿರ್ತಕ್ಕಂಥ ಮಾರ್ಕ್ಸು 85% ಮತ್ತು ಡಿಗ್ರಿ 13% ಮತ್ತು ಬಿ ಎಡು ಶಿಕ್ಷಣ ಕೋರ್ಸಲ್ಲಿ 2%. ಆಗಲೇ ನೋಡಿದ್ದು ನಾವು ದೈಹಿಕ ಶಿಕ್ಷಕರ ಗ್ರೇಡ್ 2, ಆದರೆ ಇದು ದೈಹಿಕ ಶಿಕ್ಷಕರ ಗ್ರೇಡ್ 1. ಗ್ರೇಡ್ 1 ಬಗ್ಗೆ ಹೇಳೋಣ. ಗ್ರೇಡ್ 1 ಸೇಮ್ ಇದೆ. ಇಲ್ಲಿ ಕೂಡ ಸಿ ಇ ಟಿ 85% ಮತ್ತು ಡಿಗ್ರಿ 13%. ಅದೇ ರೀತಿ ನಿಮ್ಮ ಕೋರ್ಸು 2% ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಮೀಸಲಾತಿ ಇದರ ಬಗ್ಗೆ ತಿಳಿಸ್ಕೊಳ್ಳೋದು ಬೇಡ ಈಗ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ವಯೋಮಿತಿ, ಏಜ್ ರಿಲ್ಯಾಕ್ಸೇಷನ್. ಏನ ವಯೋಮಿತಿ ಬಗ್ಗೆ ನೋಡೋಣ. ಏಜ್ ರಿಲ್ಯಾಕ್ಸೇಷನ್ ಅಂದರೆ ಎಲ್ಲರೂ ಕೇಳ್ತಿದ್ರಿ ಎಷ್ಟು ಮಾಡ್ತಾರೆ ಅಂಥೇಳಿ. ನೋಡ್ರಿ, ಮೇಯ್ನ್ ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿ 1 ಅದವರು ಮತ್ತು ವಿಶೇಷ ಅಂಗವೈಕಲ್ಯ ವ್ಯಕ್ತಿಗಳಿಗೆ ಎಷ್ಟು ಕೊಟ್ಟಿದ್ದಾರೆ? 45 ಕೊಟ್ಟಿದ್ದಾರೆ. ಅದೇ ರೀತಿ 2A 2B 3A 3Bದವ್ರಿಗೆ 43 ವರ್ಷಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜಿ ಎಮ್ದವ್ರಿಗೆ 40 ವರ್ಷ ಕೊಟ್ಟಿದ್ದಾರೆ. ವಯೋಮಿತಿ ಈ ರೀತಿ ಇದೆ. ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ಆಯ್ಕೆ ಪಟ್ಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವೀಗ ಹೆಚ್ಚುವರಿ ಪಟ್ಟಿನೂ ಬೇಡ, ಮೊದಲ ಸೆಲೆಕ್ಟ್ ಆಗೋಣ, ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಇದಂತೆ ಅನುಸೂಚಿ 1 ಸೇಮ್ ಅದ, ಆಲ್ಮೋಸ್ಟ್ ಆಲ್ 90% ಸೇಮ್ ಅದ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವೀಗ. ಅವಾಗ ಅದೇ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರದ ನೇಮಕಾತಿದ ಬಗ್ಗೆ ಹೇಳಿದ್ದಾರೆ, ಅದನ್ನು ನೋಡೋಣ. ಬೇಕಾದ್ರೆ ಒಂದು ಸೆಕೆಂಡ್ ನೋಡೋಣ. ಏನು ಹೇಳಿದಾರಪ್ಪ ಅವ್ರು ಅಂದ್ರೆ, ಕನಿಷ್ಠ ಪಿ ಯು ಸಿಯಲ್ಲಿ ನೀವು ಎಷ್ಟು ಮಾಡಿರ್ಬೇಕು? 50%. ಪಿ ಯು ಸಿಯಲ್ಲಿ 50%. ಡಿಪ್ಲೊಮಾದಲ್ಲೂ ಅಷ್ಟೇ ಮಾಡಿರಬೇಕು. ಮತ್ತು ಮೇನ್ ಟಿ ಇ ಟಿ ಪಾಸ್ ಆಗಿರಬೇಕು, ಅಥವಾ ಸಿ ಟಿ ಇ ಟಿ ಯಾವ್ದು ಕಾರಣ. ಕೆ ಟಿ ಇ ಟಿ ಆದರೂ ಓಕೆ, ಸಿ ಟಿ ಇ ಟಿ ಆದರೂ ಓಕೆ. ನೆಕ್ಸ್ಟ್ ಅದು ಡಿಗ್ರಿ ಯತಿ ಬರ್ತಾವ, ಅದ್ರ ಬಗ್ಗೆ ಇದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಅಪ್ಲೈ ಆಗೋದಂದ್ರೆ ಡಿಗ್ರಿ ಪ್ಲಸ್ ಟಿ ಇ ಟಿ ಪ್ಲಸ್ ಬಿ ಎಡ್ ಕೋರ್ಸದಿರ್ತೈತಿ. ಪ್ಲಸ್ ಇದ್ರ ಮೇಲೆ ಪಿ ಯು ಸಿದು ಏನಪ್ಪ ಅಂದ್ರೆ ಮಿನಿಮಮ್ 50% ಆಗಿರಬೇಕು. ಈಗ ನೆಕ್ಸ್ಟ್ ಇವ್ರಿಗೆ ಕನ್ಸಿಡರ್ ಮಾಡ್ಯಾರ ಯಾರ್ದು ಇಲ್ಲಿ ಹೇಳ್ತೇನೆ ಅಂತೇಳ್ರಿ. ಭಾಳ ಚಲೋ ಕೊಟ್ಟ ನೀವು. ಪದವೀಧರ ಶಿಕ್ಷಕರದು ನೇಮಕಾತಿದು ಸೇಮ್ ಲಾಸ್ಟ್ ಸ್ಟ್ಯಾಂಡರ್ಡ್ ರೂಲ್ ಮಾಡಿದ್ರಲ್ಲ ಅದೇ ರೀತಿ ಐತಿ, ಯಾವುದೇ ಚೇಂಜಸ್ ಇಲ್ಲ. ಇಲ್ಲಿ ಏನು ಮಾಡಿದಾನಂದ್ರೆ, ಎಲ್ಲರದು ಒಬ್ಜೆಕ್ಷನ್ ಇತ್ತಲ್ಲ, ಯಾರು ಕರೆದಿಲ್ಲ ಅಂಥೇಳಿ. ಇಲ್ಲಿ ನೋಡ್ರಿ, ಪದವಿ ಜೀವಶಾಸ್ತ್ರ ಓದೋರ್ದು ಏನೇನು ಕಂಡೀಷನ್ಸ್ ಆಗಿದ್ದಾನಪ್ಪ ಅಂದ್ರೆ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರಶಾಸ್ತ್ರ, ತಳಿಶಾಸ್ತ್ರ, ಸೂಕ್ಷ್ಮಜೀವಿ ವಿಜ್ಞಾನ, ಜೈವಿಕ ವಿಜ್ಞಾನ, ಆಹಾರ ತಂತ್ರಜ್ಞಾನ, ಪೋಷಣೆ, ಮೀನುಗಾರಿಕೆ, ಕೈಗಾರಿಕಾ ಮೀನುಗಾರಿಕೆ ವಿಜ್ಞಾನ, ಜೀವರಾಸಾಯನಶಾಸ್ತ್ರ, ಅಪ್ಲೈಡ್ ಕೆಮಿಸ್ಟ್ರಿ ಮತ್ತು ಗಣಿತ ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳಲ್ಲಿ ಪದವಿಯನ್ನು ಹೊಂದಿರಬೇಕಂತ ಹೇಳಿದ್ದಾನೆ. ನೆಕ್ಸ್ಟ್ ಅದರೊಳಗೆ ಕನಿಷ್ಠ ಒಂದು ಸಬ್ಜೆಕ್ಟಲ್ಲಾದರೂ ಅಭ್ಯಾಸ ಬೋಧನೆ ಅಂದರೆ ಮೆಥಡಾಲಜಿ ತೊಗೊಂಡಿರಬೇಕು, ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ತೊಗೊಂಡಿರಬೇಕು ಅಂತ ಹೇಳ್ತಾನೆ ನಾವು. ನೆಕ್ಸ್ಟ್ ಬರೋದು ಪ್ರಾಥಮಿಕ ಸಮಾಜ ವಿಜ್ಞಾನವೂ ಸೇಮ್ ಅದ ನಿಮ್ದು. ಸಮಾಜ ವಿಜ್ಞಾನ ಪಾಠದ ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅಥವಾ ಇವು ಯಾವುದರಲ್ಲಿ ಆದರೂ ಕನಿಷ್ಠ ಒಂದು ವಿಷಯದಲ್ಲಿ ಬೋಧನಾ ವಿಧಾನವನ್ನು ಅವರು ಅಭ್ಯಾಸ ಮಾಡಿರಬೇಕು ಅಂತ ಹೇಳ್ತಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಸೇಮ್ ಇದಾವೆ ಇವು. ಕಂಪ್ಯೂಟರ್ದ ಈಗ ಹೊಸದಾಗಿ ತೆಗೆದಾನ,
ಮೇನ್ ನಮಗೆ ಯಾವ್ದು ಬೇಕಾಗಿತ್ತಪ್ಪ ಅಂದ್ರೆ ಮೇನ್ ಎಕ್ಸಾಮ್ ಪ್ಯಾಟರ್ನ್ ಹೇಗದ ಅಂತ ಹೇಳಿ ನೋಡೋಂತೇಳಿ. ಎಕ್ಸಾಮ್ ಪ್ಯಾಟರ್ನಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅವರು, ಏನು ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರ ಅಥವಾ OMR MCQ ಕ್ವಶನ್ಸು ಮೇಲೆ ತೆಗಿತಾರ ನೋಡೋಣ. ಅದು MCQ ಎಲ್ಲರೂ MCQ ಅಂತಿದ್ದಾರೆ. MCQ ಹಾಕಿದ್ದಾನೆ ಅವನು. ಇಲ್ಲಿ ಬಂತು ನೋಡಿ ನಿಮ್ಮದು ಮೇನ್ ಚಾಪ್ಟರ್, ಮೇನ್ ಸಿಲೆಬಸ್ ಏನು, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವರ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ. ಪತ್ರಿಕೆ ಬಂದು ಸಾಮಾನ್ಯ ಪರೀಕ್ಷೆ ಪತ್ರಿಕೆ. ಇದು MCQ ಮಾದರಿಯಲ್ಲಿಯೇ ಇದೆ. ಯಾವುದು MCQ OMR ಶೀಟ್ ಪೇಪರ್ 1 ಇರೋದು. ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವ್ಯಾವಪ್ಪ? ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ. ಭಾಷೆಗಳು ಯಾವಪ್ಪ ಅಂದ್ರೆ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷ್ ಬರುತ್ತೆ. ಮೌಲ್ಯ ಶಿಕ್ಷಣ ಬರುತ್ತೆ ನಿಮಗೆ. ಆರೋಗ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಸಾಕ್ಷರತೆ ಬರುತ್ತೆ. ಇವೆಲ್ಲ ಬರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಟೋಟಲ್ ಎಷ್ಟು ಮಾಡಿದಾನಂದ್ರೆ 7. ಒಂದು ಸಾಮಾನ್ಯ ಜ್ಞಾನ, ಚೈಲ್ಡ್ ಪೆಡಾಲಜಿ ಮತ್ತು ಮೆಂಟಲ್ ಎಬಿಲಿಟಿ, ಲ್ಯಾಂಗ್ವೇಜು, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಬಗ್ಗೆ ಹೇಳಿದ್ದಾರೆ ಅವರು. ನೆಕ್ಸ್ಟ್ ಮೇನ್ ಇಲ್ಲೇ ಬರೋಣ. ಎಲ್ಲರದು ತಲೆ ಇರೋದು ಇಲ್ಲೇ. ಈಗ ವಿಷಯ ನಿರ್ದಿಷ್ಟ ಪತ್ರಿಕೆಯನ್ನು ಯಾವ ರೀತಿ ನಡೆಸ್ತಾನಪ್ಪ ಅಂದ್ರೆ, ನಿರ್ದಿಷ್ಟ ಪತ್ರಿಕೆ ವಸ್ತುನಿಷ್ಠ ಮಾದರಿ. ಏನು ಹೇಳಿದಾನ ಅವನು? ನಿರ್ದಿಷ್ಟ ಪರೀಕ್ಷೆ ವಸ್ತುನಿಷ್ಠ ಮಾದರಿ ಅಂದ್ರೆ OMR ಫಾರ್ಮೆಟಲ್ಲಿ ಕೊಡ್ತಾನ. OMR ಫಾರ್ಮೆಟು MCQ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾನ. ನೋ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇಲ್ಲ. ಎಲ್ಲರೂ ಆರಾಮಾಗಿ ಒಳ್ಳೆಯ ರೀತಿಯಿಂದ ಓದ್ಬೋದು. ಇಲ್ಲಿ ವಿಷಯ ಜ್ಞಾನ ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗಣಿತ, EVS, ಸಮಾಜ ವಿಜ್ಞಾನ OMR ಶೀಟಲ್ಲಿ ಇರುತ್ತೆ. ನೀವು 5th to 10th ಅದು ಗೌರ್ಮೆಂಟ್ ಬುಕ್ಸ್ ಮಾತ್ರ ಓದಿ. ಗೌರ್ಮೆಂಟ್ ಬುಕ್ಸ್ ಬಗ್ಗೆ ನೋಡ್ಕೊಳ್ಳಿ, ಗೌರ್ಮೆಂಟ್ ಬುಕ್ಸ್ ಓದಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ನೆಕ್ಸ್ಟ್ ಬರೋದು ದೈಹಿಕ ಶಿಕ್ಷಕರದ್ದು ಏನು ಮಾಡಿದ್ದಾರೆ, ಅವ್ರದ್ದು ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆಯಪ್ಪ ಅಂದ್ರೆ, ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ, ಅದು ಕೂಡ ಆಬ್ಜೆಕ್ಟಿವಲ್ಲಿದೆ. ಇದೇನು ಸಾಮಾನ್ಯ ಪತ್ರಿಕೆ ಇರ್ತದಲ್ಲ, ಎಲ್ಲ ಟೀಚರ್ಸಿಗೂ ಇದು ಯಾವುದಾದ್ರೂ 15,000 ರಿಕ್ರೂಟ್ಮೆಂಟ್ ಇದಾವಲ್ಲ, ಅದಕ್ಕೆಲ್ಲದಕ್ಕೂ GK ಪೇಪರ್ 1 ಸೇಮ್ ಇರುತ್ತೆ. ಯಾವುದೇ ಚೇಂಜಸ್ ಅಲ್ಲಿ ಇರಲ್ಲ. ಇಲ್ಲಿ ಅವ್ರದ್ದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಪೇಪರ್ 2ದಲ್ಲಿ ಅವ್ರದ್ದು ವಸ್ತುನಿಷ್ಠ ಮಾದರಿ, ದೈಹಿಕ ಶಿಕ್ಷಣದ ಬಗ್ಗೆ ಇದೆ. ದೈಹಿಕ ಶಿಕ್ಷಣದ ಬಗ್ಗೆ ನೋಡಿದಾಗ ಟೀಚರ್ಸ್ ಅಕಾಡೆಮಿ ವತಿಯಿಂದ ಆಲ್ರೆಡಿ ನೋಟ್ಸ್ ಪ್ರೊವೈಡ್ ಮಾಡ್ತಿದ್ದೇವೆ ನಾವು. ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ ಪ್ರೊವೈಡ್ ಮಾಡ್ತಿದ್ದೇನೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟ್ ಹೇಳೋದಂದರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ಟೀಚರ್ಸ್ ಬಗ್ಗೆ. GPT ಟೀಚರ್ಸು ಪತ್ರಿಕೆ ಒಂದು ಸೇಮ್ ಇರುತ್ತೆ. ಅಲ್ಲಿ ಕೂಡ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳನ್ನು ಸೇರಿಸಿದ್ದಾರೆ. ಇಲ್ಲಿ ಸಾಮಾನ್ಯ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಕಂಪ್ಯೂಟರ್ ಅವನ್ನೆಲ್ಲ ನೀಡಿದ್ದಾರೆ. ನೆಕ್ಸ್ಟ್ ಮೇನಪ್ಪ ಅಂದ್ರೆ ಪೇಪರ್ 2 ನೋಡೋಣ. ಪೇಪರ್ 2ದಲ್ಲಿ ಅವ್ರಿಗೆ ಯಾವುದು ಒಬ್ಬರದು ಕನ್ನಡ ಇರುತ್ತೆ, ಅವ್ರಿಗೆ ಕನ್ನಡ ವಸ್ತುನಿಷ್ಠ 100 ಮಾರ್ಕ್ಸ್ ಇರುತ್ತೆ. MCQ ಇಂಗ್ಲೀಷ್ ಇದ್ದವ್ರಿಗೆ ಇಂಗ್ಲೀಷು, ಮ್ಯಾಥ್ಸ್ ಸೈನ್ಸ್ ಇದ್ದವ್ರಿಗೆ ಮ್ಯಾಥ್ಸ್ ಸೈನ್ಸ್ ಇರುತ್ತೆ. ಹಿಸ್ಟ್ರಿ ಇದ್ದವ್ರಿಗೆ ಹಿಸ್ಟ್ರಿ,
ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರಗಳ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಇರುತ್ತೆ. ಅದೇ ರೀತಿ ಜೀವ ವಿಜ್ಞಾನ ಬಯೋಲಾಜಿ ಟೀಚರ್ಸ್ಗೆ ರಾಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ಇರುತ್ತೆ. ಈಗ ನೆಕ್ಸ್ಟ್ ಹೊಸ ರಿಕ್ರೂಟ್ಮೆಂಟ್ ಆದಂಥ ಕಂಪ್ಯೂಟರ್ ಟೀಚರ್ಸ್ಗೆ ಏನಿರುತ್ತೆ, ಕಂಪ್ಯೂಟರ್ ಶಿಕ್ಷಕರಿಗೆ 1ರಿಂದ 8ನೇ ತರಗತಿಯವರಿಗೆ ಸೇಮ್ ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸೇಮ್ ಇದೆ. ಎಲ್ಲ ಪ್ಯಾಟರ್ನ್ ಸೇಮ್ ಇರುತ್ತೆ. ಅಲ್ಲ ಪೇಪರ್ 2 ಮಾತ್ರ ನಿಮ್ಗೆ ಏನಿದೆ ಯಾವ ವಿಷಯದಲ್ಲಿರ್ತದೋ ಅದನ್ನು ಮಾತ್ರ ಹೇಳಿರ್ತಾರೆ. ನೋಡ್ರಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ನೊಂದೇನೋ ಏನು ಮಾಡಿದಾರಪ್ಪ ಅಂದ್ರೆ GPSTR ಪ್ಲಸ್ HSTRಗೆ ಮಾತ್ರ ಕರೆಂಟ್ ಅಫೇರ್ಸ್ ನೀಡಿದ ನಾವು. ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳನ್ನು ಇಲ್ಲಿ ನೀಡಿದ್ದಾರೆ. ಇಲ್ಲಿ ನೋಡಿ ಪ್ರಚಲಿತ ವಿದ್ಯಮಾನಗಳನ್ನು ನೀಡಿದ್ದಾನೆ. ನೆಕ್ಸ್ಟ್ ನೋಡೋಣ. ಇಲ್ಲೂ ಕೂಡ HSTR ಕನ್ನಡ ಇದ್ದವ್ರು ಕನ್ನಡ, ಇಂಗ್ಲೀಷ್ ಇದ್ದವ್ರಿಗೆ ಇಂಗ್ಲೀಷು, ರಾಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ಇದ್ದವ್ರಿಗೆ ಸೇಮು, ಇತಿಹಾಸ, ಅರ್ಥಶಾಸ್ತ್ರ, ಹಿಸ್ಟ್ರಿ ಟೀಚರ್ಸ್ ಆರ್ಟ್ಸ್ದವ್ರಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ. ಇಲ್ಲಿ ನೆಕ್ಸ್ಟ್ ಬರೋದು ದೈಹಿಕ ಶಿಕ್ಷಕರ ಬಗ್ಗೆ. ದೈಹಿಕ ಶಿಕ್ಷಕರ ಬಗ್ಗೆ ಏನು, ದೈಹಿಕ ಶಿಕ್ಷಕರದು ಸೇಮ್ ಸಾಮಾನ್ಯ ಪತ್ರಿಕೆ 1ರಲ್ಲಿ ಸೇಮ್ ಅದ ಕನ್ನಡ, ಇಂಗ್ಲೀಷ್, ಕರೆಂಟ್ ಅಫೇರ್ಸ್, ಚೈಲ್ಡ್ ಪೆಡಾಲಜಿ ಅಂದು ಎಲ್ಲ ಇರುತ್ತೆ. ಇಲ್ಲೂ ಕೂಡ OMR ಶೀಟಲ್ಲೇ ದೈಹಿಕ ಶಿಕ್ಷಣ ಇರುತ್ತೆ ಪರೀಕ್ಷೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡು, ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಪ್ರಕಟಿಸಬೇಕು ಅಂತ ಹೇಳಿದಾರಲ್ಲ. ಅಧಿಕೃತ ಆದರೂ ಈಗ ಆಲ್ರೆಡಿ ಈಗ ನಮ್ಮ ಹತ್ರ ಓಲ್ಡ್ ಸಿಲೆಬಸ್ ಅದಲ್ಲ, ಓಲ್ಡ್ ಸಿಲೆಬಸ್ ಪ್ರಕಾರನ ನಾವೀಗ ಸ್ಟಡಿ ಮಾಡೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.